ನೋಡಿದಾಗ ನಾಯಿಯನ್ನು ಕೈ ಹಿಡಿಕೊಂಡು ನಗರದಲ್ಲಿ ಸುತ್ತಾಡ್ತಕ್ಕಂಥ ಜನಕ್ಕೆ ನಮ್ಮ ಜನಸಿರಿಯ ನಾಗ ಲೇಖ ಹೆಡೆ ಬಿಚ್ಚಿದ್ದಾರೆ. ನಿಮ್ಮೆಲ್ಲರನ್ನ ಸಂಘಟನೆ ಮಾಡಿ ನನ್ನ ಮೂಲಕ ತಾಯಿ ನುಡಿಗಾಗಿ ಕಿವಿಕೊಡಿ ಅಂತ ಮಾಡಿದ್ದಾರೆ. ನಾನು ಅವ್ರನ್ನ ಅಭಿನಂದಿಸ್ಕೊಳ್ತೇನೆ. ನಗರದ ಕಡೆಗೆ ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ ಕನ್ನಡವನ್ನು. ಅಂತಹ ಒಂದು ಸಂಸ್ಕೃತಿಯಲ್ಲಿ ಜನಸಿರಿಯಾಗಿಸಿ ಇದನ್ನೊಂದು ಫೌಂಡೇಶನ್ ಅಂತ ಕರ್ಕೊಂಡು ಅಸ್ತಿತ್ವದ ಮೇಲೆ ಕರ್ಕೊಂಡ್ಬರ್ತಾ ಇದ್ದಾರೆ. ಮುಂದೆ ನಮ್ಮ ಈ ವಯಸ್ಸಿಗೆ ಕನಸು ನನಸಾಗುವ ಹಾಗೆ ಮುಕ್ಕಣ್ಣ ಅಂತ ಕರಿತೀವಿ. ಸೋಮಶೇಖರ ಅಂದರೆ ಮುಕ್ಕಣ್ಣ ಅಂತ, 3 ಕಣ್ಣಿನಿಂದ ನೋಡುವರು. ಕನ್ನಡವನ್ನು 3 ಅಕ್ಷರದಿಂದ ಅವರು 3 ಕಣ್ಣಿನ ಮೂಲಕ ನೋಡ್ತಾ ಇದ್ದಾರೆ. ಚೆನ್ನೋಟ ರುದ್ರಾಕ್ಷಿ ಮರುಳ ಸಿದ್ಧಾಂತ ಇದೆ. ನಮ್ಮ ಸೋಮಶೇಖರವರ ಬಗ್ಗೆ ಒಂದು ಆತ್ಮೀಯತೆ ಇವತ್ತು ಆ ವ್ಯಕ್ತಿಯನ್ನು ಕರೆದು ಈ ಸಮ್ಮೇಳನಕ್ಕೆ ಒಂದು ಘನತೆ ತಂದಿದ್ದೀರಿ. ನಾಗಲೇಖ ಅವರಿಗೆ ನಾನು ಕೃತಜ್ಞನಿದ್ದೇನೆ. ಸೋದರಿ ಅವಳು ಸುಸ್ಪಷ್ಟವಾದಂತಹ ನಿರೂಪಣೆ ಕೈ ಮುಗಿದಿದ್ದೀನಿ. ಅದರ ದೃಷ್ಟಿಯಲ್ಲಿ ಒಂದು ಮಾತಿದೆ, ನೀವು ತುಟಿತೇರಿಗೆ ಹೇಳಬೇಕೋ ಬೇಡ. ಅದರಿಂದ ತಾಯಿ ಎನ್ನುವ ಶಬ್ದ ಮೇಲೆ ಬರೋದೇ ಕನ್ನಡ ಸಾಹಿತ್ಯದಲ್ಲಿ ಪಂಜೆ ಹಿಡ್ಕೊಂಡು ಕತ್ತಲೆಯನ್ನು ಕಳೆದು ಪಂಜೆ ಮಂಗೇಶ್ವರ ಹೇಳಿದ ಮಾತನ್ನು ನಾವು ನೀವು ಹೇಳಿದ್ರೆ ಮಾತ್ರ ನಾನು ಬೇಗ ಮಾತು ಮುಗಿಸ್ತೀನಿ. ಎಲ್ಲ ಆ ಕನ್ನಡ ಶಬ್ದ ಹೇಳಿ. ತಾಯ ಬಾರ ಮೊಗವ ತೋರ, ಹಂಗಿದ್ರೆ ಈ ಬೀದಿ ದಾಟಿದ್ರೆ ಬರೋದಿಲ್ಲ, ಉಗ್ಗಡಿಸ್ಬೇಕು. ತಾಯ ಬಾರ ಮೊಗವ ತೋರ, ಕನ್ನಡಿಗರ ಮಾತೆಯೇ ಹರಸುತ್ತಾಯೆ ಸುತರಕಾಯೆ, ನಮ್ಮ ಜನ್ಮದಾತೆಯೇ ನಮ್ಮ ತಪ್ಪದೆನಿತು ತಾಳ್ವೆ, ಅಕ್ಕರೆಯಿಂದ ನಮ್ಮ ನಾಳ್ವೆ, ನೀನೆ ಕಣ ನಮ್ಮ ಬಾಳ್ವೆ, ನಿನ್ನ ಮರೆಯಲೊಮ್ಮೆವು ನಿನ್ನ ಮರೆಯಲೊಮ್ಮೆವು, ತನು ಕನ್ನಡ ಮನ ಕನ್ನಡ ನುಡಿ ಕನ್ನಡವೆಮ್ಮೆವು. ತಾಯಿನ ಮರೆಯೋದಲ್ವಾ? ಹಾಗಾದರೆ ನಮ್ಮ ಸೋಮಶೇಖರ್ ಮಾಮ, ನಮ್ಮ ಹಾವೇರಿಯ ಗುರುಗಳು ಗಣ್ಯರೆಲ್ಲ ಕೂತಿದ್ದಾರೆ. ಈ ಸಭೆ ಹೇಗಿದೆ ಅನ್ನೋದಕ್ಕೆ ಆ ಪದ್ಯ ಹೇಳಿ ಮಾತು ಮುಗಿಸ್ತಿದ್ದೇನೆ. ಒಂದೊಂದು ಮೂರ್ತಿ ಒಡಮೂಡಿ, ಒಂದೊಂದು ಮೂರ್ತಿ ಒಡಮೂಡಿ, ಆವರಣವನ್ನೇ ಒಡಗೂಡಿ, ಸಾಕ್ಷಾತ್ತು ಆಯಿತು ಶಿವ ಮೋಡಿ. ಹಿಮಗಿರಿಯ ಬಾಲೆ ಹೊತ್ತಿಸಿದ ಜ್ವಾಲೆ, ಹಿಮಗಿರಿಯ ಬಾಲೆ ಹೊತ್ತಿಸಿದ ಜ್ವಾಲೆ, ಆಹಾ ಶಿವನ ಲೀಲೆ ಮತ್ತೂ ಮರಳಿಸಿ ಅತ್ತತ್ತ ಏಕೆ ಇತ್ತತ್ತ ಬರಲಿ, ಜಗದತ್ತ ಎಂದು ಇಳೆಗೂ ಹೊರಳಿಸಿ, ಪಿಂಡಾಂಡದಲ್ಲಿ ಬ್ರಹ್ಮಾಂಡವನ್ನು ಉದ್ದಂಡವಾಗಿ ಹೂ ಅರಳಿಸಿ, ಆನಂದಿಯಲ್ಲಿ ಹನಮಂದಿಯಲ್ಲಿ ಯುಗಸಂಧಿಯಲ್ಲಿ ಬಸವನ್ನ ಬೆಳಗಿಸಿ, ಇಹದೇವಿಯಾಗಿ ಮಹದೇವಿಯಾಗಿ ಬಹುತಾಯಿಯಾಗಿ ಶ್ರೀಶೈಲ ತೊಡಗಿಸಿ, ಕಲ್ಯಾಣ ಕಟ್ಟಿ ಉಳಿವಿಯನ್ನು ಮುಟ್ಟಿ ದಿಗ್ದೇಶ ಬಿಟ್ಟಿ ಲಿಂಗಾಂಗಗಪ್ಪಿದ ಮಾತೆಲ್ಲ ಜ್ಯೋತಿ ಸರ್ವಜ್ಞ ರೀತಿ ಭವಿಸಂಗ ತಪ್ಪದ ಇಂತಹ ನಾಡು ಅ ಇ ಎನ್ನುವ ನಾಡು ಕನ್ನಡ ನಾಡು. ನನ್ನದು 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 ಎನ್ನುವ ಅಭಿಮಾನ ನಮಗಾಗಬೇಕು. ಆದ್ದರಿಂದ ಇಂತಹ ಗುರುಗಳ ಆಶೀರ್ವಚನವನ್ನು ನಾವು ಕೇಳಬೇಕು. ಒಂದು ರಕ್ಷಕರು, ಒಂದು ಶಿಕ್ಷಕರು. ಆದರೆ ಶಿಕ್ಷಕರು ಕನ್ನಡದಲ್ಲಿ ಇತ್ತೀಚೆಗೆ ಒಂದು ಚುಟುಕದಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾನೆ. ಸರಿಯಾಗಿ ಪಾಠ ಮಾಡದ ಮಾಸ್ತರೊಬ್ಬರನ್ನು ಕಂಡು ಪೋಷಕರೊಬ್ಬ ಹೀಗಂದ, ನಿನ್ನ ಮನೆ ಹಾಳಾಗಲಿಲ್ಲ. ಒಡನೆ ಮಾಸ್ತರಂದ, ಹಾಳಾದರೆ ಹಾಳಾಗಲಿ ಬಿಡು, ನಾನಿರುವುದು ಬಾಡಿಗೆ ಮನೆ ಎಂದ. ಹಾಗಾಗಬಾರದು. ಕನ್ನಡದ ಮಾತುಗಳು ಮಕ್ಕಳನ್ನೇ ನಿಲ್ಲಿಸಿದ್ರಿ. ಮಕ್ಕಳ ತಲೆಯೊಳಗೆ ಏನುಂಟು ಕಂದ, ಮುಂಜಾವಿನ ಹೂವಿನೊಳಗಿನ ಮಕರಂದ, ಹಿರಿಯರ ತಲೆಯೊಳಗೆ ಏನುಂಟು ಹೇಳು, ತುಂಬಿಕೊಂಡಿದೆಯಂತೆ ತರತರದ ಚೇಳು. ಅದಕ್ಕೆ ದೊಡ್ಡವರು ದೊಡ್ಡವರು ಎಂದು ಆದರಿಸುವಿರಿ ಏಕೆ, ದಪ್ಪದಾದರೂ ಸಪ್ಪೆಗೆಣಸು. ಕಿರಿಯರು ಕಿರಿಯರು ಎಂದು ಕಡೆಗಣಿಸುವಿರಿ ಏಕೆ, ಕಿರಿದಾದರೂ ಖಾರ ಮೆಣಸು. ಹಾಗಾಗಿ ಶಿಕ್ಷಕರಲ್ಲಿ ಒಂದೇ ಪ್ರಾರ್ಥನೆ ಮಿಡಂಬಾರಿ ಕೇಳಿಕೊಂಡಿದ್ದಾರೆ. ಇವತ್ತು ಸನ್ಮಾನಿಸುವುದರಲ್ಲಿ ನಿಮ್ಮ ಜವಾಬ್ದಾರಿ ಹೆಚ್ಚಿದ್ದಾರೆ. ಪ್ರಾಥಮಿಕ ಶಿಕ್ಷಕರ ಬೇಡುವೆನು ನಮಿಸಿ, ಮಕ್ಕಳಿಗೆ ಮೊದಲು ಮಾನವತೆ ಕಲಿಸಿ, ಮಾಧ್ಯಮದ ಶಿಕ್ಷಣಕ್ಕೆ ನಂತರವ ಕಳಿಸಿ, ಕಾಲೇಜು ಶಿಕ್ಷಕರ ಹಲ್ಲುಗಳ ಉಳಿಸಿ. ಅದೆಲ್ಲ ಅಂತಹ ಕರ್ತವ್ಯದಲ್ಲಿರ್ತಕ್ಕಂತಹ ನಿಮಗೆ ದಯಮಾಡಿ ಕನ್ನಡದ ಚೆನ್ನುಡಿಯನ್ನು ಹುಡುಗರಿಗೆ ಮುನ್ನುಡಿಯಾಗಿಸಿ, ತನ್ಮೂಲಕ ಬೆನ್ನುಡಿಯಾಗಿಸಿ, ಸೋಮಶೇಖರ್ಜಿ ಹಾಗೂ ಸ್ವಾಮೀಜಿಯವರ
ಆ ನುಡಿ ಅಕ್ಷತೆಯಿಂದ ತನ್ನುಡಿಯಾಗಿಸಿ ನನ್ನುಡಿಯಾಗಿಸಿದರೆ ನಮ್ಮ ತಾಯಿ ನುಡಿ ನಮ್ಮಲ್ಲಿ ಯಾವತ್ತೂ ಪ್ರಜ್ವಲಿಸ್ತಾಳೆ. ಅವಳ ಕೃಪೆ ನಮಗೆ